ಆಗ್ತೀರಾ ಸರ್? ಎಕರೆಗೆ 25,000 ಕೊಡಬೇಕು. ಕೃಷಿಗೆ ನೀರಾವರಿಗೆ 50,000 ರೂಪಾಯಿ ಕೊಡಬೇಕು ನನ್ನ ಆಗ್ರಹ, ಎಕರೆಗೆ ಅಂತ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಆಗಲೇ 8,500 ಘೋಷಣೆ ಮಾಡಿದಾರ ಅಂತ ಸಿಎಂ ಹೇಳ್ತಾರೆ. 8,500 ಯಾವ ಮೂಲೆಗ್ರಿ? ಅದು NDRF ರೂಲ್ಸ್ ಪ್ರಕಾರ. ಎಲ್ಲೂ ಬಂದಿಲ್ಲ. NDRF ರೂಲ್ಸ್ ಪ್ರಕಾರ ಈಗ NDRF ರೂಲ್ಸ್ ಪ್ರಕಾರ ಕೊಟ್ರೆ ಈಗ ಅವನು ಬೆಳೆ ಎಕರೆಗೆ ಬೆಳೆದಿರೋದು 25,000 ಖರ್ಚು ಮಾಡಿದ್ದಾನೆ. ಖರ್ಚು ಮಾಡಿದ್ದಾದ್ರೂ ಕೊಡಿ, ಅವ್ರಿಗೆ ಲಾಭ ಬೇಡ. ಅವ್ರೆಷ್ಟು ನೀವು ಕಳಪೆ ಬೀಜನೂ ಕೊಟ್ಟಿದ್ದೀರಾ ಅಂತ ಕೆಲವು ರೈತ ಹೇಳ್ತಾ ಇದ್ರು. ಸರ್ಕಾರ ಕೊಟ್ಟಿದ್ದು ಕಳಪೆ ಬೀಜನೂ ಕೊಟ್ಟಿದ್ದೀರಾ, ಅದರಲ್ಲಿ ಮಳೆ ಹಾನಿ ಆಗಿದೆ. ನಾವೆಷ್ಟು ಖರ್ಚು ಮಾಡಿದಿರ ಅಷ್ಟಾದ್ರೂ ದುಡ್ಡು ಕೊಡಿ, ಲಾಭ ಬೇಡ, 1 ಪೈಸಾ ಲಾಭ ಬೇಡ. ನಾವೇನ್ ಗೊಬ್ಬರ ಹಾಕಿದಿರಿ, ಉಳುಮೆ ಮಾಡಿದಿರಿ, ಅಷ್ಟನ್ನ ಮಾತ್ರ ಕೊಡಿ ಅಂತಾರೆ. ನಾವು ಅದಕ್ಕೆ ಬೆಂಬಲ ಕೊಡ್ತಾ ಇದ್ದೀರಿ. 25,000 ರೂಪಾಯಿ ಕೊಡಿ. ಸರ್, ಅಧಿಕಾರಿಗಳು ಕೂಡ ಬಂದು ಸರ್ವೆ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ ರೈತರು. ಸರ್, ಅಲ್ಲೇ ಸರ್ ನೋಡ್ರಿ, ದುಡ್ಡಿಲ್ಲ, PD ಅಕೌಂಟ್ ಎಲ್ಲ ಇದೆ ಅಂತಾರೆ. PD ಅಕೌಂಟ್ ಅಂದ್ರೆ ಏನು? ನಾಮ ಎಳೆಯೋ ಅಂತದ್ದು ಇವರೆಲ್ಲ ಸುಮ್ನೆ. ಅದು ಇದಕ್ಕಲ್ಲ ರೀ ಖರ್ಚು ಮಾಡಕ್ಕೆ, ಬೇರೆ ಖರ್ಚು ಅದಿರೋದು. ನೀನ್ ಡಿಸಾಸ್ಟರ್ ಮ್ಯಾನೇಜ್ ಅಡಿಯಲ್ಲಿ ದುಡ್ಡು ಕೊಡಬೇಕು. ಸರ್ಕಾರ ವಿಶೇಷ ಅನುದಾನ ಬಿಡುಗಡೆ ಮಾಡಬೇಕು, NDRF ಹಣ ಬಿಡುಗಡೆ ಮಾಡಬೇಕು. PD ಅಕೌಂಟ್ಗೆ ಇದಕ್ಕಾಗಲ್ಲ. ನಾನು ರೆವಿನ್ಯೂ ಮಿನಿಸ್ಟ್ರಿ, ಯಾರಿಗಾನ ಬೇರೆಯವ್ರಿಗೆ ಹೇಳಿ, ನೀವು ಬೇರೆ ಯಾರಿಗಾನ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗಿ. PD ಅಕೌಂಟ್ ಇರೋದು ಇದಕ್ಕಲ್ಲ. ನೀವು NDRF SDRF ಅಡಿಯಲ್ಲಿ ಹಣ ಬಿಡುಗಡೆ ಮಾಡಿ. ಎಷ್ಟು ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಈಗ ಹೊರಡ್ತಿರಲ್ಲ ನಾಳೆ ಬೆಂಗಳೂರಲ್ಲಿ ಹೇಳ್ಬಿಟ್ಟು ಹೊರಡಿ, ಇಲ್ಲ ಅಂದ್ರೆ ಇಡೀ ಬೆಳಗಾವಿ ಜನ ನಿಮ್ಗೆ ಧಿಕಾರ ಆಗ್ತಾರೆ. ಕೇಂದ್ರದ ಗಮನಕ್ಕೂ ತರ್ತೀರಾ? ರೈತರ ಫಸ್ಟ್ ಇವ್ರಿಗೆ ವರದಿ ಕೊಡ್ಬೇಕಲ್ರಿ, ಎಷ್ಟಾಗಿದೆ ಏನಾಗಿದೆ ಅಂತ ವರದಿನೇ ಕೊಟ್ಟಿಲ್ಲ ಅಂದ್ರೆ ಕೇಂದ್ರ ಏನ್ ಮಾಡಕ್ ಸಾಧ್ಯ ರೀ? ಅಪೀಲೇ ಇಲ್ಲಲ್ಲ, ಅಪೀಲ್ ಮಾಡಕ್ಕೂ ಯೋಗ್ಯತೆ ಇಲ್ಲಲ್ಲ ಈ ಸರ್ಕಾರಕ್ಕೆ. ನೀವು ವಿಪಕ್ಷದವ್ರು ಏನಾದ್ರು ನಿಯೋಗ ಹೋಗ್ತೀರಾ? ನಾವು ಈ ಮೊದಲು ವರದಿ ಕೊಟ್ರೆ ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಮಾತಾಡ್ತೀರಿ, ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀರಿ. ಪರಿಹಾರ ಕೊಡೋಕೆ ನಾವು ಕೂಡ ರೈತರ ಪರವಾಗಿ ನಿಲ್ತೀರಿ.